ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಎಲ್ಲರಿಗೂ ನಮಸ್ಕಾರ ರೀ. ರುಚಿಯಾಗಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಜಲ್ದಿ ಒಂದು ಸ್ವೀಟ್ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ. ಮೊದಲ ಅರ್ಧ ಲೀಟ್ರ್ ಹಾಲು ತೊಗೊಳ್ಳೋಣ್ರಿ, ಮತ್ತು 1 ಬಟ್ಲ ಸಕ್ಕರೆ, ಆಮೇಲೆ 2 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ ಮತ್ತು 2 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್, ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ತುಪ್ಪ ತೊಗೊಳ್ಳೋಣ್ರಿ. ಆಮೇಲೆ ಬ್ರೆಡ್ ತೊಗೊಳ್ಳೋಣ್ರಿ. ನಾ ಇಲ್ಲಿ 8 ಸ್ಲೈಸಸ್ ತೊಗೊಂಡಿನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋರಿ. ಈಗ ಹಾಲು ಕಾಯ್ಸೋಕೆ ಇಟ್ಕೊಂಡು ಅದ್ರಾಗ 4 ರಿಂದ 5 ಸ್ಪೂನು ಸಕ್ಕರೆ ಹಾಕೊಳ್ಳೋಣ್ರಿ. ಹಾಲು ಮತ್ತು ಸಕ್ಕರೆ ಕುದಿಯೋ ತನಕ ಕಸ್ಟರ್ಡ್ ಪೌಡರ್ ಮಿಕ್ಸ್ಚರ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ಈಗ ಒಂದು ಬಟ್ಲೊಳಗೆ 2 ಸ್ಪೂನ್ ಕಸ್ಟರ್ಡ್ ಪೌಡರ್, 2 ಸ್ಪೂನ್ ಮಿಲ್ಕ್ ಪೌಡರ್ ಮತ್ತು ಹಾಲು ಮಿಕ್ಸ್ ಮಾಡ್ಕೊಂಡು ಚೆಂದಂಗೆ ಕಲಿಸ್ಕೊಳ್ಳೋಣ್ರಿ. ಬ್ರೆಡ್ ಪೀಸನ್ನು ತೊಗೊಂಡು 4 ತುದಿನ ಕಟ್ ಮಾಡ್ಕೊಳ್ಳೋಣ್ರಿ. ಕುದಿತಿರೋ ಹಾಲೊಳಗೆ ಕಸ್ಟರ್ಡ್ ಪೌಡರ್ ಮಿಕ್ಸ್ಚರನ್ನ ಈಗ ಸೇರಿಸ್ಕೊಳ್ಳೋಣ್ರಿ. ಆಮೇಲೆ ಒಂದು ಪ್ಯಾನ್ ಒಳಗೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಬ್ರೆಡ್ಡನ್ನು 2 ಸೈಡು ಚೆಂದಂಗೆ ರೋಸ್ಟ್ ಮಾಡ್ಕೊಳ್ಳೋಣ್ರಿ. ಎಲ್ಲ ಬ್ರೆಡ್ ರೋಸ್ಟ್ ಆದಮೇಲೆ ಒಂದು ಪ್ಲೇಟ್ ಒಳಗೆ ಇಟ್ಕೊಂಡು ಕಸ್ಟರ್ಡ್ ಮಿಕ್ಸ್ಚರ್ನ ಅದ್ರ ಮೇಲೆ ಹಾಕೋರಿ. ಇದೆಲ್ಲ ಆದಮೇಲೆ ಲಾಸ್ಟ್ ಒಳಗೆ ಡ್ರೈ ಫ್ರೂಟ್ಸ್ನ ಅದ್ರ ಮೇಲೆ ಚೆಂದಂಗೆ ಉದುರಿಸ್ಕೋರಿ ಫುಲ್ ಕಂಪ್ಲೀಟಾಗಿ. ಇದನ್ನು ಈಗ 30 to 40 ಮಿನಿಟ್ಸ ಫ್ರಿಜ್ ಒಳಗೆ ಇಡೋಣ್ರಿ. ಈಗ ರೆಡಿ ಆಯ್ತು ನೋಡ್ರಿ, ಬ್ರೆಡ್ ಕಸ್ಟರ್ಡ್ ಪುಡಿಂಗ್ ರೆಡಿ ಟು ಸರ್ವ್. ಇದೇ ಥರ ರೆಸಿಪಿ ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.